ಚಿತ್ರದಲ್ಲಿ ಸುಜಯ್ ಕ್ಯಾರೆಕ್ಟರ್ ತುಂಬ ಒಂದು ವಿಶಿಷ್ಟವಾದ ಪಾತ್ರ. ಬೀರ್ಬಲಲ್ಲಿ ನನ್ನ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಒಬ್ಬ ಲಾಯರ್ ಕ್ಯಾರೆಕ್ಟ್ರು. ಮಜಾ ಏನು ಅಂತಂದರೆ ಒಂದು 8-10 ವರ್ಷನಾಗಿದೆ ಸ್ಕ್ರಿಪ್ಟಿಂದು. ಪ್ರತಿಯೊಂದು ವರ್ಷನಲ್ಲೂ ಏನು ಎತ್ತ ಅಂತೆಲ್ಲ ಆಗಿದೆ. ಆ್ಯಕ್ಚುಲಿ ಆ 10 ವರ್ಷನಲ್ಲಿ ನಾನು ಇರಲೇ ಇರಲಿಲ್ಲ. ಸೊ ಲಾಸ್ಟ್ ವರ್ಷನಲ್ಲಿ ದೆನ್ ವಿ ಥಾಟ್, ನನಗೆ ಸಡನ್ನಾಗಿ ಒಂದು ಐಡಿಯಾ ಬಂತು, ಓಕೆ ಒಂದು ಮೇಜರ್ ಕ್ಯಾರೆಕ್ಟರ್ ಇರೋಣ ವಿತ್ ಲಾಟ್ ಆಫ್ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ದಟ್ ವಿಲ್ ಪ್ಲೇ ಅ ಮೇಜರ್ ರೋಲ್ ಇನ್ ದಿ ಹೋಲ್ ಫಿಲ್ಮ್ ಅಂತ. ಬೀರ್ಬಲ್ ಅನ್ನೋಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇದರಲ್ಲಿ ನಾನು ಒಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದೀನಿ. ಒಬ್ಬ ಅಮಾಯಕ ಹುಡುಗನ ನಿಸ್ಸಹಾಯಕ ತಾಯಿ ಪಾತ್ರ. ಒಂಥರ ನಿಸ್ಸಹಾಯಕ ಅಂತ ಹೇಳ್ಬೋದು, ಆದರೆ ಆ ಪಾತ್ರದಿಂದ ಕತೆ ಹೇಗೆ ಬಿಚ್ಕೊಳ್ತಾ ಹೋಗುತ್ತೆ, ಹೇಗೆ ಸಿನಿಮಾ ಮುಂದುವರಿತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಫಸ್ಟ್ ಟೈಮು ನನಗೆ ಈ ಫಿಲ್ಮ್ ಆಡಿಷನ್ ನಡೀತಾ ಇದೆ ಅಂತ ನನ್ನ ಫ್ರೆಂಡ್ ರಾಮ್ ಮಂಜುನಾಥ್ ಅಂತ ಅವನು ರೆಫರ್ ಮಾಡ್ದೆ ನನಗೆ. ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಬಟ್ ಹೋಗಿ ಫಸ್ಟು ನನಗೆ ಸ್ಟ್ರೈಕ್ ಆಗಿದ್ದು ಶ್ರೀನಿ ಏಜ್ ನೋಡಿ. ಯಾಕೆಂದರೆ ನಾನು ಯೂಶ್ವಲಿ ನಾನು ಮಾಡಿರೋ 1-2 ಮೂವೀಸಲ್ಲೆಲ್ಲ ಒಂದು ಏಜ್ ಈಸ್ ಒನ್ ಆಫ್ ದ ಕ್ರೈಟೀರಿಯಾಸ್ ಫಾರ್ ಮೇಕಿಂಗ್ ದ ಮೂವಿ. ಸೊ ನನಗೊಂದು ಇಟ್ ಕೇಮ್ ರಿಯಲಿ ಆಸ್ ಅ ಸರ್ಪ್ರೈಸಸ್, ಇಷ್ಟು ಹೆಂಗಾಗಿರೋರೊಬ್ಬರು ಮಾಡ್ತಿದ್ದಾರೆ ಅಂತ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಸ್ಕ್ರಿಪ್ಟಿಂಗ್ ಎಲ್ಲ ಆದಮೇಲೆ ದಿ ಸೆಕೆಂಡ್ ಬಿಗ್ಗೆಸ್ಟ್ ಥಿಂಗ್ ವಾಸ್ ಕಾಸ್ಟಿಂಗ್ ಆಫ್ ದ ಫಿಲ್ಮ್. ಎಷ್ಟು ಹೊಸಬ್ರನ್ನ ಹಾಕ್ತೀವೋ ಅಷ್ಟು ಫ್ರೆಶ್ ಆಗಿರುತ್ತೆ ಸಿನಿಮಾ ಅನ್ನೋ ಒಂದು ಫೀಲು. ಸೊ ಹಾಗಾಗಿ ಸಾಕಷ್ಟು ಹೊಸಬ್ರನ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಡಿಷನ್ಸ್ ಮಾಡಿದ್ವಿ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ. ತುಂಬ ಜನ ಹೊಸಬ್ರನ್ನ ನೋಡ್ಬೋದು, ತುಂಬ ಒಳ್ಳೆ ಕಲಾವಿದರನ್ನು ನಮ್ಮ ಸಿನಿಮಾದಲ್ಲಿ ನೋಡ್ಬೋದು. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಬೀರ್ಬಲ್ ಚಿತ್ರದಲ್ಲಿ. ಅದಾದಮೇಲೆ ಹೀರೋಯಿನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಆ್ಯಂಡ್ ತುಂಬ ಕಷ್ಟ ಆಯಿತು ಹೀರೋಯಿನ್ನ ಸೆಲೆಕ್ಟ್ ಮಾಡೋದಕ್ಕೆ, ಯಾಕೆಂದರೆ ಒಂದು ಫ್ರೆಶ್ ಫೇಸ್ ಬೇಕಾಗಿದೆ ಸಿನಿಮಾಗೆ. ದೆನ್ ವಿ ಮೆಟ್ ರುಕ್ಮಿಣಿ ವಸಂತ್. ಶಿ ಈಸ್ ಆಲ್ಸೋ ಡಾಟರ್ ಆಫ್ ಲೇಟ್ ಕರ್ನಲ್ ವಸಂತ್ ವೇಣುಗೋಪಾಲ್. ಸೊ ನಮಗೊಂದು ಹೆಮ್ಮೆ ವಿಷಯ ಅವ್ರು ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇರೋದು. ಈ ಚಿತ್ರದ ನಿಜವಾದ ಹೀರೋ ನನ್ನ ಇಡೀ ಟೀಮು, ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು, ನನ್ನ ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದಂಥ ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು, ಅಥವಾ ನನ್ನ ಚಿತ್ರಕ್ಕೋಸ್ಕರ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನ್ ಬಾಯ್ವರೆಗೂ ಅವರು ಆ್ಯಕ್ಚುಲಾಗಿ ಈ ಚಿತ್ರದ ನಿಜವಾದ ಹೀರೋಗಳು.